ನಾವು ಫ್ಯಾಕ್ಟ್ರಿ ಅದು ಹಾಕಬಾರ್ದು. ಅವರು ಖರ್ಗೆ ಸಾಹೇಬ್ರವರು ಜನಕ್ಕೆ ಉದ್ಧಾರ ಮಾಡ್ಲಾಕ ತಗೊಂಡವ್ರು ಮಾಡ್ಲಾಕತ್ತಾರ. ಏನ್ ತೆಪ್ಪದ ಮತ್ ಮಾಡೇಬಾರ್ದು ರಾಜಕಾರಣಿ ಅವ್ರು. ಮತ್ ಅವ್ರಿಗೆ ಕೊಟ್ಟಿಲ್ಲ. ಯಾರ್ಯಾರ ಎಮ್.ಎಲ್.ಎ MP-ಗಳದ್ದು ಎಷ್ಟೆಷ್ಟು ಅದಾವ CS ಸೈಟ್ ಮತ್ತ ಕೈಗಾರಿಕೆ ತಗೊಂಡಿದ್ ಗೊತ್ತಿಲ್ಲ, ನಮ್ಮಲ್ಲಿಲ್ಲ, ಗೊತ್ತಿಲ್ಲ. ನಮ್ ಸರ್ಕಾರ ಅದ, ನಮ್ ಸರ್ಕಾರದೊಳಗೆ ನಮ್ಮ ಮಕ್ಕಳು ಎಲ್ಲಾರ ಮಕ್ಕಳು ಬೇಡ್ತಾರ. ನಾವು ದಂಡ ಮಾಡ್ತೀವಿ, ನಾವ್ ಒಂದು ಕೈಗಾರಿಕೆ ಹಾಕ್ತಿವಿ, ಒಂದ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತಾರ. ಅವ್ರು ಫ್ಯಾಕ್ಟ್ರಿ ಮಾಡ್ತೀವಿ, ಬೇಡಿದ್ರು ಕೊಟ್ಟಿದ್ರು ಏನೋ ಸರ್ಕಾರ ಕೊಟ್ಟ. ಅವ್ರು ಏನ್ BJP ಅವ್ರು ಮಾಡ್ಯಾರ ಹಂಗ ರೂಲ್ಸ್ಲಿಂದ ಕೊಟ್ಟಾರ. ಇವು ನಮ್ಮ MP-ಗಳು MLA-ಗಳು ರಾಮಾ ಸ್ವಾಮಿ ಅವರು ಇದೇ ಮತ್ತೆ ಜನಕ್ಕ ಉದ್ಯೋಗ ಬೇಕೇನ್ ಬೇಡ, ನಾವು ಬಿಜಾಪುರ ಫ್ಯಾಕ್ಟ್ರಿ ತಗೊಂಡ್ಬರ್ರಿ ನಮ್ ಸಾಹೇಬ್ರಿಗೆ ವಿನಂತಿ ಮಾಡ್ಲಿಕ್ಕತ್ತೀವಿ. ಈಗ ಇಲ್ಲಿ ಇದ್ದವ್ರು ಯಾರ ಫ್ಯಾಕ್ಟ್ರಿ ಹಾಕ್ತೀರ ಅಂದ್ರೆ ಕೊಡ್ಬೇಕೆ, ನೀವು ಬೇಡಿದ್ರ ನಿಮ್ಗೂ ಕೊಡ್ಬೇಕೆ. ಮತ್ತ ಎಫ್ಆರ್ ಮಾಡಿದ್ದೇನೆ ಹಿಡ್ಕೊಂಡು ಕೂತು ಏನ ರೈತರ ಪುಕ್ಷಟ್ ರೊಕ್ಕ ಕೊಟ್ಟು ಕುಂದ್ರದ್ದು ಇರ್ತೈತಿ. ಎಲ್ಲಾರು ಕೊಡುದು ಎಲ್ಲಾರ ಸಲುವಾಗಿ ಮಾಡ್ಲಾಕತ್ತ. ನಮ್ ಸರ್ಕಾರ ಎಲ್ಲಾರ ಸಲುವಾಗಿ ಕೆಲಸ ಮಾಡ್ಲಾಕ, ಎಲ್ಲಾರ ಸಲುವಾಗಿ ಎಫ್ಆರ್ ಮಾಡ್ಲಾಕತ್ತಿದ್, ಫ್ಯಾಕ್ಟ್ರಿ ಸಲುವಾಗಿ ಜಾಗ ಕೊಡ್ಲಾಕತ್ತೈತಿ. ಇದಕ್ಕಿಂತ ಮೊದಲು ಯಾರು ಕೊಟ್ಟಿಲ್ಲ. ಎಲ್ಲಾ ಜಿಲ್ಲೆದೊಳಗ ಅದಾವ, ಎಲ್ಲಾ ಜಿಲ್ಲೆ ಎಲ್ಲಾ MLA-ಗಳು MP-ಗಳು ಕಾರ್ಯಕರ್ತರುಗಳು ಅವ್ರ ಮಂದಿ ತಗೋತಾರ. ಹಂಗೆ ನಾವು ಬೇಡ ನಮ್ಮ ಮಂದಿನೂ ಬೇಡ್ತಾರ, ಕೊಡ್ತೀವಿ. ಅವ್ರ ಫ್ಯಾಕ್ಟ್ರಿ ಹಾಕ್ಲಾಕ ಮಾಡ್ಕೊಡ್ತೀವಿ, ನಾವೇ ವಿನಂತಿ ಮಾಡ್ತೀವಿ. ಈ BJP ಅವರು ಬರೇ ಸುಳ್ಳು ಹೇಳೋದು, ಅದು ಇಟ್ಟಾಗಿ ಮಾಡುದು, ಇದು ಇಟ್ಟಾಗಿ ಮಾಡಿ ಬಿಟ್ಟು ಒಂದ್ಸಲ ಜನಕ್ಕೆ ಕಾಳಜಿ ಮಾಡ್ಲಿ. ನಮಸ್ಕಾರ. ನಿಮ್ಗೂ ತಾವ್ ಏನಾದ್ರು ಕೇಳಿದ್ರೆ ಕೇಳ್ಬೋದು.